ಏನಪ್ಪ ಇವ್ನು ಮಾಡ್ತಾ ಇರೋದು? ಅದು ಒಂದೆರಡು ಇವಾಗ ಮೇಲೆ ತೆಗಿತಾ ಇದ್ದೀನಿ. ಏನು ಮಾಡೋದು, ನಮಗೇನು ಬೇರೆ ದಾರಿ ಇಲ್ಲ. ನನಗೆ ತೆಗಿಲಿ ಪೊಲೀಸ್ ಇದ್ದಾರೆ, ಇವ್ರ ಹತ್ರ ಕೇಳಿ ನೋಡೋಣ. ಇಂಗ್ಲೀಷ್ ಬರೋದಾದರೆ ಮಾತಾಡಿಸಿ ನೋಡೋಣ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಇವನೇನಪ್ಪ ಒಮ್ಮೆ ಕನ್ನಡದಲ್ಲಿ ಮಾಡ್ತಾನೆ, ಒಮ್ಮೆ ಹಿಂದಿಯಲ್ಲಿ ಮಾಡ್ತಾನೆ, ಒಂದು ಮಲಯಾಳದಲ್ಲಿ ಮಾಡ್ತಾನೆ. ಇವನೇನು ಕತೆ ಏನಂತ ನೀವು ಅನ್ಕೊತಾ ಇದ್ದೀರಾ? ವಿಷಯ ಏನಂದರೆ, ನಾನು ನಿಮ್ಗೆ ಗೊತ್ತು, ನಾವು ಯೂಟ್ಯೂಬರ್ ಅಲ್ಲ ಫಸ್ಟ್ ಆಫ್ ಆಲು. ಸೊ ಎಲ್ಲ ಭಾಷೆಯಲ್ಲೂ ಈ ಥರ ಕೆಲವೊಮ್ಮೆ ಹಿಂದಿಯಲ್ಲಿ ಕೆಲವೊಮ್ಮೆ ಕನ್ನಡದಲ್ಲಿ ಈ ಥರ ವಿಡಿಯೋ ಮಾಡ್ತಾ ಇರೋಣ ಅಂತ ಎಲ್ರಿಗೂ ಖುಷಿಯಾಗಲಿ ಅಂತ ಮಾಡ್ತಾ ಇರೋದು. ನಾನು ಪ್ರಾಪರಾಗಿ ಒಬ್ಬ ಯೂಟ್ಯೂಬರ್ ಅಲ್ಲ. ನಾನು ಈ ಜರ್ನಿ ಮುಗಿಸ್ಬಿಟ್ರೆ ಆಮೇಲೆ ಅದಾದಮೇಲೆ ಇದನ್ನೆಲ್ಲ ಮೂಲೆ ಇಟ್ಟು ನನ್ನ ಕೆಲಸಕ್ಕೆ ಹೋಗ್ತೀನಿ ಮೇ ಬಿ. ಸೊ ಅದಕ್ಕೋಸ್ಕರ ಕೆಲವೊಮ್ಮೆ ಎಲ್ಲ ಆಡಿಯನ್ಸ್ಗೆ ಎಲ್ರಿಗೂ ಖುಷಿಯಾಗಲಿ ಅಂತ ಬೇರೆ ಬೇರೆ ಭಾಷೆಯಲ್ಲಿ ಮಾಡ್ತಾ ಇರೋದು. ನಾನು ಇವತ್ತಿರೋದು ಮೊರೊಕ್ಕೋದ ಕಸಾಬ್ಲಾಂಕಾದಲ್ಲಿದ್ದೀನಿ. ರಬಾತ್, ಮೊರೊಕ್ಕೋನ ಕ್ಯಾಪಿಟಲ್ ಸಿಟಿ ರಬಾತ್ ಅಂತ ಹೇಳಿ. ಸೊ ಅಲ್ಲಿಂದ ಒಂದು ಒಂದೂವರೆ ಗಂಟೆ ದೂರದಲ್ಲಿ ಕಸಾಬ್ಲಾಂಕಾ ಅಂತ ಇದ್ದೀನಿ. ಇಲ್ಲಿ ತುಂಬ ಮೊರೊಕ್ಕೋದ ಅತಿ ದೊಡ್ಡ ಸಿಟಿ ಇದು ಬಿಟ್ಟರೆ ಮರಾಕೇಶ್ ಅಂತ ಬೇರೊಂದು ಸಿಟಿ ಇದೆ, ಅಲ್ಲೂ ಕೂಡ ಇಷ್ಟೊಂದು ಇದಕ್ಕಿಂತ ಸ್ವಲ್ಪ ಸಣ್ಣ ಸಿಟಿ ಅಲ್ಲೂ ಕೂಡ ಇದೆ. ಸೊ ಇಲ್ಲಿ ನಿನ್ನೆ ಬಂದಿದ್ದೀನಿ. ಲಾಸ್ಟ್ ವಿಡಿಯೋಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಗಾಡಿಯೆಲ್ಲ ಸರ್ವಿಸಸ್ ಎಲ್ಲ ಮಾಡಿ ಇವಾಗ ನನ್ನ ಫ್ರೆಂಡ್ ಮನೇಲಿದ್ದೀನಿ. ಲಾಸ್ಟ್ ವಿಡಿಯೋಲಿ ನೋಡಿದರೆ ಈ ಮನೆಯ ಕ್ಲಿಯರ್ ಆಗಿರುವಂತಹ ವೀಡಿಯೋಸ್ ಎಲ್ಲ ನಾನು ಅದರಲ್ಲಿ ಹಾಕಿದ್ದೀನಿ. ಬೆಡ್ರೂಮ್ಸು ಎಲ್ಲ ವಿಷಯದಲ್ಲೂ ತೋರಿಸ್ಕೊಂಡು ಹಾಕಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾನು ಸ್ಟೇ ಮಾಡ್ತಾ ಇರೋದು ಇಲ್ಲಿ ಮೊರೊಕ್ಕೋದ ಕಸಾಬ್ಲಾಂಕಾದ ಪೋರ್ಟ್ ಹತ್ರ ನನ್ನ ಫ್ರೆಂಡ್ ರೂಮು. ಸೊ ಅವನಿಲ್ಲಿ ರೂಮ್ ಕೊಟ್ಟ. 28 ತಾರೀಕುವರೆಗೆ ಇಲ್ಲೇ ಇರ್ತೀನಿ ನಾನು. ಇಲ್ಲಿ ಪೋರ್ಟ್ ಹತ್ರ ಇರುವ ಒಂದು ಫ್ಲ್ಯಾಟಲ್ಲಿ ಸ್ಟೇ ಮಾಡ್ತಾ ಇರೋದು ಸದ್ಯಕ್ಕೆ. ಇಲ್ಲಿಂದ ನಾನು ಹೋಗ್ತಾ ಇರೋದು ಈ ಒಂದು ಸಿಟಿ ಎಲ್ಲ ಕವರ್ ಮಾಡಿಕೊಂಡು ಮರಕೇಶಿಗೆ ಹೋಗಬೇಕು ಅಂತ ಆಸೆ ಇದೆ. ಅಲ್ಲಿಂದ ನಾನು ರಿಟರ್ನ್ ಸ್ಪೇನಿಗೆ ಹೋಗ್ತೀನಿ. ಯಾಕೆಂದರೆ ಊರಿಂದ ಒಬ್ಬರು ಬರ್ತಾ ಇದ್ದಾರೆ. ಅದು ಯಾರು ಅಂತ ನಿಮಗೆ ಆಮೇಲೆ ಸರ್ಪ್ರೈಸ್ ಆಗಿ ಹೇಳ್ತೀನಿ. ಸೊ ಇವಾಗ ಯಾಕಪ್ಪ ನೀನು ಕನ್ನಡದಲ್ಲಿ ಮಾಡ್ತೀನಿ ಅಂದರೆ, ಕನ್ನಡ ನನಗೆ ಮೋಸ್ಟ್ಲಿ ಇರೋದಂತೂ ಕನ್ನಡ ವ್ಯೂವರ್ಸೇ. ಸೊ ಅವರು ತುಂಬ ಜನ ಕೇಳ್ತಾರೆ, ನೀವು ಕನ್ನಡದಲ್ಲೇ ಮಾಡಿ ಚೆನ್ನಾಗಿದೆ ಹಾಗೆ ಹಿಂಗೆ ಅಂತ ಅವರು ರಿಕ್ವೆಸ್ಟ್ ಮಾಡ್ತಾಯಿದ್ರು. ಸೊ ನಾನು ಅನ್ಕೊಂಡೆ ಯಾವುದ್ರಲ್ಲೂ ಮಾಡಿದ್ರು ನನಗೆ ಲೆಕ್ಕನೇ. ನನಗೆ ಹಿಂದಿಯಲ್ಲೇ ಮಾಡಬೇಕಂತ ಇಲ್ಲ, ಇಂಗ್ಲೀಷಲ್ಲೇ ಮಾಡಬೇಕಂತಿಲ್ಲ. ಮೇನ್ಲಿ ಏನಕ್ಕೆ ಅಂದರೆ ನಾನು ಇದನ್ನಷ್ಟೇ ಫುಲ್ಲಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ. ಸ್ವಲ್ಪ ಟೈಮಿಗೆ ಇರೋದು, ಇನ್ನೂ ಒಂದು 2-3 ತಿಂಗಳಿರುತ್ತೆ. ಅದಾದಮೇಲೆ ಬಂದ್ ಮಾಡಿ ಹೋಗ್ತೀನಿ. ಸೊ ಇನ್ಸ್ಟಾಗ್ರಾಮ್ ಮತ್ತು ಅದು ಸ್ವಲ್ಪ ಟೈಮ್ ಜಾಸ್ತಿ ಇರುತ್ತೆ. ಅದಕ್ಕೆ ಇನ್ಸ್ಟಾಗ್ರಾಮ್ ಅಂತೂ ಆಲ್ವೇಸ್ ಕನ್ನಡದಲ್ಲೇ ಮಾಡ್ತಾ ಇರ್ತೀನಿ ನಾನು. ಯಾಕಂದರೆ ನನ್ನದು ಆಡಿಯನ್ಸ್ ಎಲ್ಲರೂ ಕೂಡ ತುಂಬ ಜನ ಕನ್ನಡದಲ್ಲೇ ಇರೋರು. ಸೊ ಎನಿವೇ, ಸೊ ಇಲ್ಲಿ ಇವಾಗ ನಾನು ಪೋರ್ಟ್ ಹತ್ರ ಇರೋದು, ಕಸಾಬ್ಲಾಂಕಾದ ಪೋರ್ಟ್ ಹತ್ರ ಇರೋದು. ನೀವು ಪೋರ್ಟ್ ಎಲ್ಲ ನೋಡ್ತಾ ಇರ್ಬೋದು. ಈ ಒಂದು ಏರಿಯಾ ಇದೊಂದು ಸಿಕ್ಕಾಪಟ್ಟೆ ದೊಡ್ಡ ಪೋರ್ಟು. ಎಲ್ಲ ಐಟಮ್ಸ್ ಇಲ್ಲಿಗೆ ಬರೋದು, ಇಲ್ಲಿಂದ ಎಕ್ಸ್ಪೋರ್ಟ್ ಆಗೋದು, ಇಲ್ಲಿಂದ ಹೋಗೋದು. ಮೊರೊಕ್ಕೋದ ಕಂಪ್ಲೀಟ್ ಒಂದು ಕಂಟ್ರಿಗೇನೆ ಒಂದು ಅತಿ ದೊಡ್ಡದಾದಂಥ ಒಂದು ಪೋರ್ಟು. ನಮ್ಮ ಮುಂಬೈ ಪೋರ್ಟ್ ಇದೆಯಲ್ವ, ಅದೇ ರೀತಿಯಲ್ಲಿ ಕೊಚ್ಚಿನ್ ಪೋರ್ಟು, ಮಂಗಳೂರು ಪೋರ್ಟಲ್ಲಿ ಇದೆಯಲ್ಲ, ಅದೇ ರೀತಿಯಲ್ಲಿರುವಂತಹ ಒಂದು ಪೋರ್ಟ್ ಇದು. ಇಲ್ಲಿ ಎಲ್ಲ ಕಂಟೈನರು, ಇಲ್ಲೆಲ್ಲ ದೊಡ್ಡ ಶಿಪ್ಗಳೆಲ್ಲ ಇಲ್ಲೇ ಬರೋದು. ನಾನು ಅಮೆರಿಕದಿಂದ ಬರುವಾಗ ಅಥವಾ ನಾನು ಗಾಡಿ ಅಲ್ಲಿಂದ ಮೊರೊಕ್ಕೋಗೆ ಶಿಪ್ ಮಾಡ್ತಾ ಇದ್ದಿದ್ರೆ ನಾನು ಶಿಪ್ ಮಾಡಿ ಬರೋದು ಇಲ್ಲಿ ಒಂದು ಪೋರ್ಟಿಗೆ ಬರ್ತಿದ್ದೆ. ಇಲ್ಲಿ ಬಂದುಬಿಟ್ಟು ಇಲ್ಲಿಂದ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಹೋಗ್ತಿದ್ದೆ, ನಾನು ಗಾಡಿ ತಗೊಂಡು ಹೋಗ್ತಿದ್ದೆ ಆಫ್ರಿಕಾಕ್ಕೆ. ಬಟ್ ನಾನು ಬಂದಿರೋದು ಜರ್ಮನಿಗೆ ಬಂದಾಗ ನೀವೆಲ್ಲ ನೋಡಿದ್ರೆ ನನಗೆ ಐಟಮ್ಸ್ ಎಲ್ಲ ಕದ್ಕೊಂಡು ಹೋದರು. ಇಲ್ಲಿಂದ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಸ್ಪೇನಿಗೆ ತಿರ್ಗಾ ಹೋಗ್ತಾ ಇದ್ದೀನಿ. ಅಲ್ಲಿಂದ ಊರಿಂದ ಒಬ್ಬರು ಬರ್ತಾ ಇದ್ದಾರೆ ನನ್ನ ಜೊತೆಗೆ. ಅದು ಕೂಡ ನಿಮಗೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ. ಅವರು ಕೂಡ ಕನ್ನಡದವರೇ, ಅವರಿಗೂ ಕೂಡ ಕನ್ನಡನೇ ಅರ್ಥ ಆಗೋದು, ಹಿಂದಿ ಅವರಿಗೂ ಕೂಡ ಅರ್ಥ ಆಗಲ್ಲ. ಬಟ್ ವೈಡ್ ಆಡಿಯನ್ಸ್ ಇರ್ತಾರೆ ಅಂತ ಹೇಳಿಬಿಟ್ಟು ಅದರಲ್ಲಿ ಮಾಡ್ತಾಯಿದ್ದೆ. ಎನಿವೇ, ನಿಮಗೆ ಕನ್ನಡವೇ ಬೇಕು ಅಂತ ಇದ್ದರೆ ಕನ್ನಡದಲ್ಲಿ ಕಂಟಿನ್ಯೂ ಮಾಡೋಕ್ಕೆ ನನಗೇನು ತೊಂದರೆ ಏನಿಲ್ಲ. ಸೊ ನಾನು ಎಷ್ಟು ಮಾಡ್ತೀನೋ ಅಷ್ಟೊಂದು ದಿವಸ ಅದರಲ್ಲೇ ಮಾಡೋಣ, ಏನೂ ಪ್ರಾಬ್ಲಮ್ ಇಲ್ಲ. ಎನಿವೇ, ಸೊ ಇಲ್ಲಿಂದ ಆಚೆ ಹೋಗ್ತೀನಿ. ಬೆಳಿಗ್ಗೆಯಿಂದ ಸ್ವಲ್ಪ ವೀಡಿಯೋಸು ಮೊಬೈಲ್ ಚಾರ್ಜಿಂಗ್ ಅದೆಲ್ಲ ಮಾಡ್ತಾಯಿದ್ದೆ. ಸೊ ಕೆಲಸ ಎಲ್ಲ ಆಗಿಬಿಟ್ಟು ಇವಾಗ ಆಚೆ ಹೋಗೋಕೆ ರೆಡಿ ಆಗ್ತಾ ಇದ್ದೀನಿ. ಇಲ್ಲಿ ಹತ್ತಿರ ಒಂದು ಮಾರ್ಕೆಟ್ ಇದೆ, ಆ ಮಾರ್ಕೆಟ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಮೊರೊಕ್ಕೋದ ಕಸಾಬ್ಲಾಂಕಾದ ಮಾರ್ಕೆಟ್ ಯಾವ ರೀತಿ ಇದೆ ಅಂತ. ಸೊ ರೆಡಿಯಾಗಿ ಹೋಗ್ತಾ ಇದ್ದೀನಿ ಮಾರ್ಕೆಟ್ ಕ್ಲೋಸ್ ಆಗುವಂಥ ಟೈಮ್ ಕಳೀತು. ಸೊ ಇನ್ನು ಹೋಗಿ ಯೂಸ್ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಏನಪ್ಪ ಇವನು ಮಾಡ್ತಾ ಇರೋದು? ಏನೋ ಒಬ್ಬರು ಹುಷಾರಿಲ್ಲದವ್ರು ಅನಿಸುತ್ತೆ. ಏನೋ ಒಬ್ಬರು ಹುಷಾರಿಲ್ಲದವ್ರಪ್ಪ. ಇಲ್ಲಿ ಈ ಥರ ತುಂಬ ಜನ ಇದ್ದಾರೆ. ಬೆಳಗ್ಗೆ ಕೂಡ ಇದೇ ರೀತಿಯಲ್ಲಿ ಒಬ್ಬರು ಇದ್ದರು, ಬಂದು ಅವ್ರಿಗೆ ಕಣ್ಣಲ್ಲ ಅನಿಸುತ್ತೆ. ಅವರು ಬಂದರು, ಡೋರೆಲ್ಲ ತಟ್ತಾಯಿದ್ರು, ಎಲ್ಲೋ ನೋಡಿ ಮಾತಾಡ್ತಾ ಇದ್ದಾರೆ. ನಾನು ಕೇಳಿದೆ ಏನಾಯ್ತು, ನನಗೆ ಇಲ್ಲಿ ಭಾಷೆ ಕೂಡ ಬರಲ್ಲ ಅಲ್ವಾ. ಸೊ ಕೇಳಿದೆ ಏನಾಯ್ತು ಅಂತ. ಸೊ ಅವರೇನೋ ಅವರ ಭಾಷೆಯಲ್ಲಿ ಏನೋ ಹೇಳಿದರು, ನನಗೂ ಕೂಡ ಅರ್ಥ ಆಗಿಲ್ಲ. ಸೊ ನಾನು ಹೇಳಿದೆ ಆ ಥರ ಏನೋ ನೋನು ಅಂತೇಳಿ ಹೇಳಿದ್ರೆ ಅವರು ಹಂಗೆ ಲೈಕ್ ಈ ಥರ ಕೈ ಭಾಷೆಯಲ್ಲಿ ಈ ಥರ ನಡ್ಕೊಂಡು ಹೋದರು. ಅದೊಂದು ಸ್ವಲ್ಪ ಡೇಂಜರ್ ನೋಡಿ.
ಚಲೋ ನಾವು ಹೋಗೋಣ. ಯುರೋಪಿಗೆ ಹತ್ರ ಇದ್ದು ಕೂಡ ಯುರೋಪಿನ ಕೆಲವೊಂದು ಕಲ್ಚರ್ಗಳೆಲ್ಲ ಇವರು ಮೇಂಟೈನ್ ಮಾಡ್ತಾರೆ. ಬಟ್ ಒಟ್ಟಿನಲ್ಲಿ ಏರಿಯಾಸು ಜಾಗ ಎಲ್ಲ ನೋಡಿದರೆ ಸುಮಾರು ಒಂದು ಇರಾನ್ ಟೈಪ್ ಇದೆಯಲ್ವಾ, ಇರಾನಲ್ಲಿ ನಾನು ಹಳೆ ವಿಡಿಯೋ ನೋಡಿದರೆ ನಿಮ್ಗೆ ನೋಡ್ಬೋದು, ಕಾಣಿಸಿಗುತ್ತೆ. ಆ ಥರ ಇದೆ ಬಿಡಿ. ಅದಕ್ಕಿಂತ ಚೆನ್ನಾಗಿ ಇವರು ಮೇಂಟೈನ್ ಏನು ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ಅಲ್ಲಿಂದ ಅಲ್ಲಿಗೆ ಏನೋ ಇದೆ ಅಂತ ಹೇಳ್ಬೋದು, ಇರಾನ್ ಥರ ಇದೆ ಅಂತ ಹೇಳ್ಬೋದು. ಇಲ್ಲ ತುರ್ಕಿ ಥರ ತುರ್ಕಿ ಅಷ್ಟು ಕೂಡ ಚೆನ್ನಾಗಿಲ್ಲ, ತುರ್ಕಿ ಇದಕ್ಕಿಂತ ಇನ್ನೂ ಸ್ವಲ್ಪ ಕ್ಲೀನಾಗಿದೆ. ಅದು ಬಿಟ್ಟರೆ ಇದೆ ಒಂದು ಸೀನರಿ ವೈಸ್ ಎಲ್ಲ ಅಷ್ಟೊಂದು ದೊಡ್ಡ ಕ್ಲೀನ್ ಸಿಟಿ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಇದು ಈ ಕಡೆ ಬಂದುಬಿಟ್ಟು ಆ ಒಂದು ಸೈಡ್ ಇದೆಯಲ್ವ, ಅದು ಪೋರ್ಟ್, ಓಷನ್ ಬರುತ್ತೆ, ಕಡಲ್ ಬರುತ್ತೆ ಆ ಕಡೆ, ಅದು ಪೋರ್ಟ್ ಅಂತ ಹೇಳಿದ್ದಲ್ವ ಅವಾಗ. ಸೊ ಅದು ಆ ಕಡೆ ಬರುತ್ತೆ. ಸೊ ಇಲ್ಲಿಂದ ಹತ್ರನೇ ನಾನು ಮಾರ್ಕೆಟ್ ಹೋಗ್ತಾ ಇರೋದು. ನನಗೆ ಒಂದೆರಡು ಟ್ರೈಪೋಡೆಲ್ಲ ತೆಗಿಬೇಕು ಅಂತ ಆಸೆ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಅದೆಲ್ಲ ನಂದು ಕಳ್ಳತನ ಆಗಿ ಹೋಯ್ತಲ್ವ, ಜರ್ಮನಿಯಿಂದ ಅಲ್ಲಿ ನನ್ನ ಗಾಡಿ ಸಿಕ್ಕುವಾಗ ಪೋರ್ಟಿಂದ ಕಳ್ಳತನ ಆಗಿ ಹೋಯ್ತಲ್ವ. ಸೊ ಅದು ಒಂದೆರಡು ಇವಾಗ ಮೆಲ್ಲ ತೆಗಿತಾ ಇದ್ದೀನಿ. ಏನು ಮಾಡೋದು, ನಮಗೇನು ಬೇರೆ ದಾರಿ ಇಲ್ಲ, ನನಗೆ ತೆಗಿಲೇಬೇಕಾಗುತ್ತೆ. ಹಾಂ, no parking money? Free? Guardian. How much? Comtivo. Comtivo? اللي بغيت تعطيني مش مشكل. Okay. ಅವ್ರು ಏನು ಹೇಳೋದು ನಂಗೆ ಗೊತ್ತಾಗಿಲ್ಲ, ನಿಜ ಹೇಳಬೇಕಿದ್ರೆ. ನಂಗನ್ಸು ಏನೋ ಅಷ್ಟೇ ಕೊಡಿ ಅಂತ ಹೇಳಿದ್ರು ಅನ್ಸುತ್ತೆ. ಕಮ್ತೀಫೋ ಅಂದರೆ ಏನಂತ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳಬೇಕು ಇವಾಗ. ಇಟ್ಟಿದ್ದೀನಿ. ಇವ್ರಿಗೆ ಇಂಗ್ಲೀಷ್ ಕೂಡ ಬರ್ತಾ ಇಲ್ಲ, ಏನಾದರೂ ಕೇಳೋಣ ಅಂತ. ಇಲ್ಲಿ ಪೊಲೀಸ್ ಇದ್ದಾರೆ, ಇವ್ರ ಹತ್ರ ಕೇಳಿ ನೋಡೋಣ. ಅವ್ರಿಗೆ ಇಂಗ್ಲೀಷ್ ಬರೋದಾದರೆ ಮಾತಾಡಿಸಿ ನೋಡೋಣ. ಎಕ್ಸ್ಕ್ಯೂಸ್ ಮೀ, ಯು ಸ್ಪೀಕ್ ಇಂಗ್ಲೀಷ್? Slowly. Okay, is it okay to keep the park here? This car, the big car. Yeah. Not problem. No problem. Okay, good. Okay, thank you. ಅವ್ರಿಗೆ ಗೊತ್ತು ಒಂದು ಸ್ವಲ್ಪ. ಇಲ್ಲಿ ಕೂಡ ಪೊಲೀಸ್ಗಳು ಇದ್ದಾರೆ ನೋಡಿ, ಇಲ್ಲಿ ಸ್ವಲ್ಪ ಸೇಫ್ಟಿ ಇರುತ್ತೆ, ಕಳ್ಳರು ಇರಲ್ಲ. ಸೊ ನಂಬ್ಕೊಂಡು ಹೋಗ್ಬೋದು. ಸೊ ಇವರು ಮಾರ್ಕೆಟಿಗೆ ಬಂದಿದ್ದೀನಿ. ಇದು ಇಲ್ಲಿನ ಮಾರ್ಕೆಟು. ನಂದೆಲ್ಲ ಐಟಮ್ಸ್ ಕಳ್ಳತನ ಆಗಿ ಹೋಯ್ತಲ್ವ. ಸೊ ಇಲ್ಲಿ ನೋಡಿ, ಇದು ಕೂಡ ನನಗೆ ತೆಗಿಬೇಕಂತ ಆಸೆ ಇದೆ, ಬಟ್ ಇವಾಗ ಅದು ಬೇಡ. ಊರಿಂದ ಒಬ್ರು ಬರ್ತಾ ಇದ್ದಾರೆ, ಸೊ ಅವ್ರ ಜೊತೆ ನಾನು ತಗೊಂಡು ಬರೋಕ್ಕೆ ಹೇಳ್ತೀನಿ. ಇದೆಲ್ಲ ಇಲ್ಲಿ ಟ್ರೆಡಿಷನಲ್ ಐಟಮ್ ನೋಡು. €1 ಇಲ್ಲಾಂದರೆ 10 ದಿರ್ಹಮ್ಸ್ ಅಂತೆ. €1 ಅಂದರೆ 80 ರೂಪಾಯಿ ಆಯಿತು, 82. 10 ದಿರ್ಹಮ್ಸ್ ಆದರೆ ಸೇಮ್ ರೇಟು. ಎಲ್ಲ ಬಂದರೆ ತುಂಬ ರೇಟ್ ಜಾಸ್ತಿಗೆ ಇವರು ಮಾರ್ತಾರೆ ಈ ಐಟಮ್ಸನ್ನೆಲ್ಲ. How much this bag? It's €10. No, it's okay. This euro. This €10? €10. It's leather. Good leather. Leather. No, it's okay. Leather. Okay. Okay? No. Scuola? No. €10 ಅಂದರೆ 10,000, ₹1,000 ಆಯಿತು ಆಲ್ಮೋಸ್ಟ್. ಇಲ್ಲಿ ಕೆಲಸ ಮಾಡೋಣ ಹತ್ರ ಬಂದು ಕೇಳಿಬಿಟ್ಟೆ ಎಲ್ಲಿ ಸಿಗುತ್ತೆ ಅಂತ. ಯು ಹ್ಯಾವ್ ಟ್ರೈಪೋಡ್? ಸೊ ಇಸ್ಲಾಮಿಕ್ ಸ್ಟೇಟ್ ಅಲ್ವಾ, ಸೊ ಮಸೀದಿಗಳು ಎಲ್ಲ ಕಡೆ ಇರುತ್ತೆ. ಇದು ಕೂಡ ಒಂದು ಮಸೀದಿ, ಇದರ ಹಿಂದ್ಗಡೆ ಒಂದು ಮಸೀದಿ ಇದೆ. ಸೊ ಎಲ್ಲ ಮಾರ್ಕೆಟ್ಗಳಲ್ಲೂ, ಎಲ್ಲ ಒಂದು ಜಂಕ್ಷನ್ಗಳಲ್ಲೂ ಮಸೀದಿ ನಿಮ್ಗೆ ಕಂಡುಬರುತ್ತೆ. ಅಲ್ಲೂ ಒಂದು ನೋಡಿ, ಅಲ್ಲೂ ಕೂಡ ಒಂದು ಮಸೀದಿ ಇದೆ. ಸೊ ಇಸ್ಲಾಮಿಕ್ ಸ್ಟೇಟ್ ಇವಾಗ ದುಬೈಯಲ್ಲಿ ನೋಡಿದ್ರು ಕೂಡ ಹಂಗೆ ಎಲ್ಲ ಕಡೆ ನೋಡಿದ್ರು ನಿಮ್ಗೆ ಮಸೀದಿ ಸಿಕ್ಕಂಡು ಬರುತ್ತೆ. ಮಾರ್ಕೆಟ್ ನೋಡಿ ತುಂಬ ದೊಡ್ಡದು, ಇಲ್ಲಿ ಎಲ್ಲ ಐಟಮ್ಸ್ ಸಿಗುತ್ತೆ. ಮೋಸ್ಟ್ಲಿ ಎಲ್ಲ ಕೂಡ ಒಂದು ಕಾಪಿನೇ ಚೀಪರ್ ಐಟಮ್ಸು, ಬಟ್ ತುಂಬ ದೊಡ್ಡ ಹಣಕ್ಕೆ ಅವರು ಮಾರೋಕ್ಕೆ ಟ್ರೈ ಮಾಡ್ತಾರೆ. ನೋಡಿ, ಇದು ಪರ್ಫ್ಯೂಮಲ್ಲಿ ನೋಡಿ, ಎಲ್ಲ ಪರ್ಫ್ಯೂಮ್ ಕೂಡ ಕಾಪಿಲಿ ಸಿಗುತ್ತೆ. ಇದೆಲ್ಲ ಏನು ಹೆಸರಾಕಿದ್ದಾರೆ ನೋಡಿ, ಇದಕ್ಕೆಲ್ಲ ಒಂದು 10,000 12,000 ರೂಪಾಯಲ್ಲಿರುತ್ತೆ. ನಾ ಎನಿ ಪ್ರೈಸ್. ಸೊ ಇಲ್ಲಿ ಬಂದುಬಿಟ್ಟು ಎಲ್ಲ ಐಟಮ್ಸು ಗೋಲ್ಡು, ಸಿಲ್ವರು, ಅದರ ಪ್ಲೇಟಿಂಗು ಎಲ್ಲ ಸಿಗುತ್ತೆ ಇಲ್ಲಿ, ಅಂತಹ ಒಂದು ಮಾರ್ಕೆಟ್. ಸೊ ಇಲ್ಲಿ ರೇಟ್ ಎಂದು ಕಮ್ಮಿ ಇರಲ್ಲ. ಮೇಯ್ನಾಗಿ ಇಲ್ಲಿ ಬೇಕಾಗಿರುವಂಥದ್ದು ಬಾರ್ಗೈನಿಂಗ್ ಸ್ಕಿಲ್ಲು. ಅದಿದ್ದರೆ ನಮಗೆ ನಮ್ಮ ಬಜೆಟಿಗಿರುವಂತಹ ಐಟಮ್ ಸಿಗೋಕ್ಕೆ ಚಾನ್ಸಸ್ ಇದೆ. ಇವಾಗ ಹೋದ ಮಾರ್ಕೆಟಲ್ಲಿ ನನಗೆ ಬೇಕಾಗಿರುವಂಥ ಟ್ರೈಪೋಡ್ ಇಲ್ಲ. ಇನ್ನೊಂದು ಮಾರ್ಕೆಟ್ಗೆ ಬಂದಿದ್ದೀನಿ, ಹತ್ತಿರದಲ್ಲಿ ಒಂದು 15 ನಿಮಿಷ ನಡ್ಕೊಂಡು ಇನ್ನೊಂದು ಮಾರ್ಕೆಟ್ ಬಂದೆ. ಇಲ್ಲಿ ನೋಡ್ತಾ ಇದ್ದೀನಿ, ಅಥವಾ ಇಲ್ಲಿ ಸಿಕ್ಕಿದ್ರೆ ನಮ್ಮ ಚಾನ್ಸು ಅದನ್ನ ಎತ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಬೇರೆ ಯಾವುದಾದ್ರೂ ಮಾಲಿಗೆ ಇಲ್ಲಾಂದರೆ ಹೋಗಬೇಕಾಗುತ್ತೆ. ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಎಂತೂ ಮಾರ್ಕೆಟ್ ನೋಡಿದ್ರಲ್ವ, ಮಾರ್ಕೆಟ್ ಕ್ಲೋಸ್ ಆಗಿದ್ದಿಲ್ಲ, ಓಪನ್ ಆಗೇ ಇತ್ತು. ಇಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ನೋಡಂತೆ.
ಮಾರ್ಕೆಟಲ್ಲೇ ಟ್ರಾಮ್ ಫೆಸಿಲಿಟಿ ಎಲ್ಲ ಇದೆ, ಅದು ಡೆವಲಪ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ಅಷ್ಟೊಂದು ರಶ್ ಏನಿಲ್ಲ, ನಮ್ಮ ಇಂಡಿಯಾ ಥರ ಅಷ್ಟೊಂದು ಇದಿಲ್ಲ ಅಲ್ವ, ಇಲ್ಲಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಅಲ್ವಾ, ಸೊ ಅದಕ್ಕೆ ಅಷ್ಟೊಂದು ರಶ್ ಇಲ್ಲ. ಬಿಟ್ಟರೆ ಆರಾಮಾಗಿ ಚೆನ್ನಾಗೇ ಇದೆ. ದುಬೈ ಥರ ಕೂಡ ರಶ್ ಇಲ್ಲ, ಚೆನ್ನಾಗೇ ಇದೆ. ನಮ್ಮ ಬೆಂಗಳೂರಲ್ಲಿ ಅಂದರೆ ತುಂಬ ಜನಸಂಖ್ಯೆ ತುಂಬ ಜಾಸ್ತಿ, ಸೊ ರಶ್ ಇರುತ್ತೆ ಎಲ್ಲ ಹೋದ್ರು. ಇಲ್ಲಿ ಆ ಥರ ಏನಿಲ್ಲ. ಫಾರಿನ್ ನ್ಯಾಷನಲ್ ತುಂಬ ಕಡಿಮೆ ಅಲ್ವಾ, ಸೊ ಇಲ್ಲಿನ ಹೈಯೆಸ್ಟ್ ಇರೋದು ಇಲ್ಲಿನ ನ್ಯಾಷನಾಲಿಟೀಸ್ ಮತ್ತು ಇವರು ಇರ್ತಾರೆ, ನಮ್ಮ ಆಫ್ರಿಕನ್ಸು ಸ್ವಲ್ಪ ಇರ್ತಾರೆ. ಅದು ಬಿಟ್ಟರೆ ಇಲ್ಲಿಯವರು ಮಾತ್ರ ಇರೋದು. ಆ್ಯಕ್ಚುಲಿ ನನಗೆ ಬೇಕಾಗಿರೋದು ಈ ರೀತಿಯದ್ದು, ಬಟ್ ಇಲ್ಲಿಯವರು 150 ದಿರ್ಹಮ್ಸ್ ಹೇಳ್ತಾರೆ. 150 ದಿರ್ಹಮ್ಸ್ ಹೇಳಿದರೆ 1200 ರೂಪಾಯಿ ಆಗುತ್ತೆ. ಏನೇನೋ ಒಂದು ಸ್ವಲ್ಪ ಕಡಿಮೆ ಬಂದರೆ ಆಯಿತು, ಇಲ್ಲಾಂದರೆ ಇಲ್ಲ. ಬಟ್ ನಾವು ನೋಡೋಣ, ಆಚೆ ಕಡೆ ಹೋಗಿ ಬರೋಣ. ಒಂದು ಇದ್ದರೆ ಇಲ್ಲಿಂದ ತೆಗೊಳ್ಳೋಣ, ಇಲ್ಲಾಂದರೆ ಬೇರೆ ನೋಡೋಣ. ಬಂದಿರೋದು ಕಾಸ್ಮೋಸ್ ಅಂತ ಶಾಪ್ ಇದೆಯಲ್ವ, ಸೊ ಈ ಶಾಪಿಗೆ ಅಂತ ಬಂದಿರೋದು. ಇಲ್ಲಿ ತುಂಬ ಇದೆ, ತುಂಬ ಮೊಬೈಲ್ ಶಾಪ್ಸ್ ಇಲ್ಲಿ ಆಸ್ಪಾಸ್ ಇದೆ, ಬಟ್ ಅಲ್ಲೆಲ್ಲೂ ನನಗೆ ಐಟಮ್ ಸಿಕ್ಕಿಲ್ಲ. ಅಥವಾ ಕಾಸ್ಮೋಸಲ್ಲಿ ಸಿಕ್ಕಿಲ್ಲ ಅಂದರೆ ನಾನು ಅವಾಗ ನೋಡಿದ್ದಲ್ವ, ಅದೇ 150 ರೂಪಾಯಿಗೆ ತೊಗೊಂಡು ಹೋಗ್ತೀನಿ. 150 ಸ್ವಲ್ಪ ಚರ್ಚೆ ಮಾಡಬೇಕು, ಚರ್ಚೆ ಮಾಡಿ ತಗೊಂಡು ಹೋಗಬೇಕು. ನನ್ನ ಮೇಯ್ನ್ ಪ್ರಾಬ್ಲಮ್ ಅಂದರೆ ಚರ್ಚೆ ಮಾಡೋಕ್ಕೆ ಬರೋಲ್ಲ. ಹಾಯ್, you have tripods? ಸೊ ಈ ಶಾಪಲ್ಲಿ ಟ್ರೈಪೋಡ್ಸ್ ಇಲ್ಲ ಅಂತೆ. ಸೊ ಅದೇ ಅವಾಗ ಅವ್ರು ನೋಡಿದ್ರಲ್ವ, ಅವರಿಗೆ ಆಗಿರ್ಬೇಕು ಇದರಲ್ಲಿ ಬಿಸ್ನೆಸ್ಸು. ಶೂಗಳೆಲ್ಲ ನೋಡಿ ತುಂಬ ಸಣ್ಣ ರೇಟ್ ಸಿಗುತ್ತೆ, ಬಟ್ ಅಷ್ಟೇ ಹಂಗೆ ಇರುತ್ತೆ ಕ್ವಾಲಿಟಿ ಕೂಡ. Do you have tripod? Huh? Mobile tripod. Triple. Big. ಟ್ರೈಪೋಡ್ ಅಂದರೆ ಏನಂತ ಕೂಡ ಗೊತ್ತಿಲ್ಲ ಅವರಿಗೆ. ಟ್ರೈಪೋಡ್. Okay. ನಾಟ ನೋಡಿ ಇಲ್ಲಿ ಇಲ್ಲ ಅನಿಸುತ್ತೆ. ಸ್ಟಾಪ್ ವಿಡಿಯೋ. ಓಕೆ. ಎಂತೂ ಮಾರ್ಕೆಟಿಗೆ ಬಂದಿದ್ದೀನಿ, ಸೊ ನನಗೆ ಮೊಬೈಲಿಗೆ ಸ್ಕ್ರೀನ್ ಕಾರ್ಡ್ ಹಾಕ್ಸ್ಕೊಳ್ಳೋ ಅಂತ ಬಂದೆ. ಸೊ ಇಲ್ಲಿ ಆಲ್ಮೋಸ್ಟ್ 450 ರೂಪಾಯಿ ಕೇಳಿದ್ರು, ಸೊ ಅದನ್ನು ಕಟ್ ಮಾಡ್ತಾ ಇದ್ದಾರೆ ಫುಲ್ ಸರೌಂಡ್ ಅಂತ. ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ. 450ಗೆ ತೊಂದರೆ ಇಲ್ಲ ಅನಿಸುತ್ತೆ. ನಾನು ಹಳೇದು ಇದು ಫಿಂಗರ್ ಪ್ರಿಂಟ್ ಸೆನ್ಸರ್ ವರ್ಕ್ ಆಗ್ತಾ ಇರಲಿಲ್ಲ, ಸೊ ಅದಕ್ಕೆ ಬೇಗ ಚೇಂಜ್ ಮಾಡ್ತಾ ಇದ್ದೀನಿ. ₹50 ಕೊಟ್ಬಿಟ್ಟು ಇಲ್ಲಿಂದ ಸ್ಕ್ರೀನ್ ಗಾರ್ಡ್ ಹಾಸ್ಕೊಂಡೆ. 450 ರೂಪಾಯಿ ಆಯಿತು. ಊರಿನ ಮನೆ ನೋಡಿದರೆ ಇರಲಿ, ಪರವಾಗಿಲ್ಲ. ಅಷ್ಟಂತೂ ಊರಲ್ಲೂ ಕೂಡ ಆಗುತ್ತೆ ಅಲ್ವಾ, ಸೊ ಅದಕ್ಕಿಂತ ಕಡಿಮೆಯಲ್ಲಿ ಏನಾಗುತ್ತೆ. ಚರ್ಚೆ ಮಾಡೋ ಸ್ಟೈಲಲ್ಲಿ ನಾನು ಇಂಡಿಯಾದವನಂತ ಗೊತ್ತಾಗ್ಬಿಟ್ಟು ಅದಕ್ಕೆ ಅವನು ಇವಾಗ ಕೇಳಿದ, ನೀನು ಇಂಡಿಯಾದಿಂದ ಬರ್ತಾ ಇದೆಯಾ ಅಂತ. ಸೊ ನಾನು ಹೇಳಿದೆ ಹೌದು ಅಂತ. ಸೊ ನಾನು ಐ ಕವರ್ ಹೇಳಿದೆ. ಇಲ್ಲಿ ಯಾರು ಕೂಡ ಹಂಗೆ, ಎಲ್ಲರೂ ಕೂಡ ಹಂಗೆ, ಯಾರು ಕೂಡ ಮುಖವನ್ನು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ಎಲ್ಲರೂ ಹೇಳ್ತಾರೆ ಇಲ್ಲ ಮುಖ ವೀಡಿಯೋ ಮಾಡಬಾರ್ದು ಅಂತ. ಸೊ ಅಲ್ಲಿಂದ 150ಇಂದ ₹1 ಕಮ್ಮಿ ಮಾಡಿಲ್ಲ, ಇವನು 120 ರೂಪಾಯಿ ಕೊಟ್ಟ. ಪರವಾಗಿಲ್ಲ. ಥ್ಯಾಂಕ್ ಯು. ಸೊ ಹಾಗೆ 120 ರೂಪಾಯಿಗೆ ಟ್ರೈಪೋಡು, 50 ರೂಪಾಯಿಗೆ ಸ್ಕ್ರೀನ್ ಗಾರ್ಡು, ಒಟ್ಟಾಗಿ 180 ರೂಪಾಯಿ ಖರ್ಚು ಮಾಡಿದೆ. ಮೊಬೈಲಿಗೆ ಬೇಕಾದ ಐಟಮ್ಸ್ ಆಯಿತು. ಇನ್ನು ಮನೆಗೆ ಹೋಗೋಣ. ಸೊ ಮಾರ್ಕೆಟ್ ಕತೆ ಅಷ್ಟೇ ಗುರು. ಮಾರ್ಕೆಟಲ್ಲಿ ಚರ್ಚೆ ಮಾಡಿಲ್ಲ ಅಂದರೆ ಕಿಸೆ ಖಾಲಿ ಆಗುತ್ತೆ ಅಲ್ಲ. ಇನ್ನು ರೂಮ್ ಹೋಗ್ಕೊಂಡು ತಿನ್ನೋಕ್ಕಾಗಲ್ಲ. ಸೊ ಇಲ್ಲಿ ಒಂದು ಕೆಫೆಟೇರಿಯಾ ಇತ್ತು. ಸೊ ಕೆಫೆಟೇರಿಯಾ ಬಂದು ಇಲ್ಲಿ ತಿಂದು ಹೋಗೋಣ ಅಂತ ಬಂದೆ. ಪ್ಲೇಟ್ ಶಾರ್ಮ ಆರ್ಡ್ರ್ ಮಾಡಿದ್ದೀನಿ, ಹೆಂಗಿದೆ ಅಂತ ಗೊತ್ತಿಲ್ಲ. ಈ ಒಂದು ಸ್ಥಳದಲ್ಲಿ ಚೆನ್ನಾಗಿದೆ, ವೈಬೆಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು. ಈ ಟ್ರಾಫಿಕಲ್ಲಿ ಆಚೆ ಕಡೆ ಹೋಗೋದಂದ್ರೆ ತುಂಬ ಕಷ್ಟಪ್ಪ. ಇರೋದು ಕೂಡ ಸೆಂಟರ್ ಆಫ್ ದ ಸಿಟಿಯಲ್ಲಿ. ಹೋಗೋಕ್ಕೆ ಇರೋಕ್ಕೆ ಕೂಡ ಆಗಲ್ಲ, ಗಾಡಿ ಬಿಟ್ಟು ಹೋಗೋಕೆ ಕೂಡ ಆಗಲ್ಲ, ಬೇರೆ
ಟ್ರೈನು ಬಸ್ಸಲ್ಲೆಲ್ಲಿ ಹೋಗೋದು ಕೂಡ ಅಷ್ಟು ಸರಿ ಆಗ್ತಾ ಇರಲ್ಲ. ಬೇಕಂದರೆ ನನಗೆ ಎಲ್ಲೆಲ್ಲಿ ಹೋಗ್ತಾ ಇರಬೇಕಾಗುತ್ತೆ. ಸೊ ಗಾಡಿ ಎಲ್ಲಾದರೂ ಒಂದು ಕಡೆ ಇಟ್ಟು ಟ್ರೈನಲ್ಲಿ ಹೋಗೋದಂದರೆ ಸೇಫ್ ಕೂಡ ಅಲ್ಲ. ಸೊ ಎಲ್ಲ ಹಿಂಗೆ ನೋಡಿದ್ರು ಗಾಡೀಲಿ ಹೋಗೋದಂದರೆ ಸ್ವಲ್ಪ ಕಷ್ಟನೇ.